ಆಯ್ತು? ಇಷ್ಟೊಂದು ಕೂಲಾಗಿ ಹ್ಯಾಪಿ ಆಗಿದ್ದೀರಾ? ಹೌದು, ಮದುವೆ ವಿಷಯ ಎಲ್ಲಿಗೆ ಬಂತು? ನಾನು ಹೋಗಿ ಸುನಿಲ್ ಹತ್ರ ಮಾತಾಡ್ಕೊಂಡ್ ಬಂದಿದ್ದೀನಿ. ಆ್ಯಂಡ್ ನನ್ನ ಗೇಮ್ ಇಷ್ಟು ದಿನ ಹೇಗೆ ನಡೀತಾ ಇತ್ತೋ ಮುಂದಕ್ಕೂ ಹಾಗೆ ನಡೆಯುತ್ತೆ. ಅಂದ್ರೆ ಮದುವೆಗೆಲ್ಲ ಪ್ರಿಪ್ರೇಷನ್ ಮಾಡಿಸಿ ಮದುವೆ ಆಗೋ ಟೈಮಲ್ಲಿ ಏನಾದರೂ ಮಾಡಬೇಕು ಅಂತಿದ್ದೀರಾ? ವಾಟ್ಸ್ ಯುವರ್ ಪ್ಲಾನ್? ವೆಯ್ಟ್ ಆ್ಯಂಡ್ ವಾಚ್ ಬೇಬಿ. ನನಗೆ ಇವತ್ತು ಆಗ್ತಾ ಇರೋ ಖುಷಿಗೆ ನಿದ್ದೆ ಮಾಡೋದೇ ಡೌಟು ಬೇಬಿ. ಡೌಟ್ ಏನು, ನಿದ್ದೆ ಬರಲ್ಲ. ಒಂಥರ ನನಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅನ್ನೋ ಥರ ಫೀಲ್ ಆಗ್ತಿದೆ ಬೇಬಿ. ಅದು ಇವತ್ತು ಮದುವೆ ಮನೆ. ಅಲ್ಲಿ ಫುಲ್ಲು ಸಂಭ್ರಮ, ಸಡಗರ, ಹಾಡು, ಹೊಸ ಕನಸುಗಳು, ಹೊಸ ಆಸೆಗಳು ತುಂಬಿ ತುಳುಕ್ತಾ ಇರುತ್ತೆ. ಅದೇ ನಾಳೆ ಬೆಳಗ್ಗೆ ಮದುವೆ ಮನೆಯಲ್ಲಿ ಗಂಡೇ ಇಲ್ಲ ಅಂತ ಗೊತ್ತಾದಾಗ ಎಲ್ಲರೂ ಪ್ಯಾನಿಕ್ ಆಗ್ತಾರೆ. ಅಯ್ಯಯ್ಯೋ ಅಂತ ಬಾಯಿ ಬಿಡ್ಕೊಂಡು ಓಡಾಡ್ತಿರ್ತಾರೆ. ಮದುವೆ ಮನೆ ಅದು ಲಿಟ್ರಲಿ ಕಣ್ಣೀರಿನ ಮನೆ ಆಗುತ್ತೆ. ಆ್ಯಂಡ್ ಇಡೀ ಮನೆ ಕಣ್ಣೀರಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಯಾವತ್ತು ನನ್ನ ಶತ್ರುಗಳ ಸಂತೋಷ ನನ್ನ ಕಣ್ಣು ಮುಂದೆನೆ ಸುಟ್ಟು ಭಸ್ಮ ಆಗುತ್ತೋ ಅವತ್ತು ನನ್ನ ಪಾಲಿಗೆ ದೊಡ್ಡ ಹಬ್ಬ. ಹಬ್ಬ ಇದು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಜೈ, ಯಾವುದೇ ಕಾರಣಕ್ಕೂ ಆ ಮಲ್ಲಿ ಮದುವೆ ಮಾತ್ರ ಆಗ್ಬಾರ್ದು. ನಮ್ಮನ್ನ ಅವಳು ಎಷ್ಟು ಅಯ್ಯೋ ಅನ್ಸಿದ್ದಾಳೆ. ಅದು ಅಲ್ಲದೆ ನಾವು ಮದುವೆ ಆಗೋ ಟೈಮಲ್ಲಿ ನಮ್ಗೆ ಎಷ್ಟು ಟಾರ್ಚರ್ ಮಾಡಿದ್ದಾಳೆ ಅಂತವಳನ್ನ ನಾವು ಸುಮ್ಮನೆ ಬಿಡಕ್ಕಾಗತ್ತಾ? ಅವಳು ನಳ್ಳಿ ಸಾಯ್ಬೇಕು. ಆ ಥರ ನೀವೇನಾದ್ರೂ ಮಾಡಿ ಜೈ. ಸಾಲ್ದು ಅಂತ ಅವಳಿಗೆ ಹೀರೋಯಿನ್ ರೇಂಜಿಗೆ ಬಿಲ್ಡಪ್ ಬೇರೆ. ವೆಯ್ಟ್ ಆ್ಯಂಡ್ ವಾಚ್ ಬೇಬಿ. ನಾಳೆ ಕುಸಿಯೋದು ಬರೀ ಒಂದು ಮದುವೆ ಅಲ್ಲ ಬೇಬಿ, ಇಡೀ ಒಂದು ಮನೆ. ಒಬ್ಬನ ಸೋಲ್ಸೋದು ಗೆಲುವಲ್ಲ ಬೇಬಿ. ಅವನ ಸಂತೋಷನ ಕಿತ್ಕೋತೀವಿ ಗೊತ್ತಾ, ಅದು ದೊಡ್ಡ ಗೆಲುವು ಅಂತಂದ್ರೆ. ಬೇಬಿ, ಜೇಡಿ ತನ್ನ ವಿರುದ್ಧ ನಿಂತವ್ರನ್ನ, ತೊಡೆ ತಡೆದವ್ರನ್ನ ತಕ್ಷಣ ಹೊಡೆಯೋದಿಲ್ಲ, ಕಾಯ್ತಾನೆ. ಅವರು ಸಂತೋಷವಾಗಿರೋ ಒಂದು ಟೈಮ್ ಅಂತ ಇರುತ್ತೆ ನೋಡು, ಆ ಟೈಮಲ್ಲಿ ಹೊಡೆತಾ ನೋಡು ಬೇಬಿ, ಇಡೀ ಅವ್ರ ಜೀವನನೇ ಸರ್ವನಾಶ ಆಗ್ಬಿಡ್ಬೇಕು. ಅವರ ಸಂತೋಷ ಎಲ್ಲ ಅಳಿಸೋಗ್ಬಿಡ್ಬೇಕು. ಹಂಗೆ ಹೊಡಿತೀನಿ ಹೊಡ್ತಾನ. ನನ್ನನ್ನು ಎದುರಾಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. ಅಂಥದ್ರಲ್ಲಿ ನನಗೆ ಅವಮಾನ ಮಾಡ್ತಾರೆ ಅಂತಂದರೆ ಅದು ಭಯಂಕರವಾದ ತಪ್ಪಲ್ವಾ? ತಪ್ಪು ಭಯಂಕರವಾಗಿದೆ ಅಂತಂದರೆ ಅದಕ್ಕೆ ಆಗೋ ಶಿಕ್ಷೆಯನ್ನು ಅದಕ್ಕಿಂತ ಭಯಂಕರವಾಗಿರಬೇಕು. ನನ್ನನ್ನು ಸೋಲ್ಸೋದಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾರೆ ಬೇಬಿ, ತಪ್ಪಲ್ಲ. ಆದರೆ ಅವ್ರಗಳಿಗೆ ಒಂದು ಅರ್ಥ ಆಗಿರೋದಿಲ್ಲ, ಈ ಜೆಡಿ ವಿರುದ್ಧ ಯುದ್ಧ ಸಾರಬೇಕೋ ಬೇಡವೋ ಅನ್ನೋದು ಅವ್ರ ಕೈಲೇ ಇರುತ್ತೆ. ಎಸ್, ಬಟ್ ಯುದ್ಧದ ಅಂತ್ಯ. ಶಿಷ್ಯ ಅಲ್ವಾ ನೀನು? ಅಪ್ಪ, ಫೋಟೋಸ್ ಎಲ್ಲ ಸೂಪರ್ ಆಗಿ ಬರಬೇಕು. ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದೀನಿ. ಅಜಯ್, ಎಲ್ಲ ಅರೇಂಜ್ಮೆಂಟ್ಸ್ ನಂದೆ. ಹೆಂಗಿದೆ ಡೆಕೋರೇಷನ್ಸ್? ಯಾವನು ತುಟ್ಟಿಕ್ ಪಿಟ್ಟಿಕ್ ಅನ್ನಬಾರ್ದು, ಅಷ್ಟು ಚೆನ್ನಾಗಿದೆ. ಹೇಳಿ ಅಜ್ಜಿ, ಹೆಂಗಿದೆ? ಅಯ್ಯಯ್ಯ, ಇದೇನಜ್ಜಿ ಹೇಳಿ ಅಂದ್ರೆ ಅದೇನೋ ಸಿಗ್ನಲ್ ಮಾಡ್ತಾ ಇದ್ದೀರಾ? ಮಾತಾಡಿ. ಯಾವನು ತುಟಿ ಪಿಟಕ್ ಅನ್ನಬಾರ್ದು ಅಂತ ಹೇಳಿದ್ಯಾ? ನಾ ಏನ್ ಹೇಳ್ಬೇಕು? ಚೆನ್ನಾಗಿದೆ ಅಂತ ಹೇಳಿ ಅಜ್ಜಿ. ನಿನಗನ್ಸಿದ್ಯಲ್ಲ, ಆಯ್ತು, ಹಂಗೆ ತಿಳ್ಕೊ. ಅದು ಅಜ್ಜಿ, ಇವನೇನೋ ತೋಟಕ್ಕೆ ಹೋಗಿ ಹೂ ಕಿತ್ತು ಎಣೆದು ಇಲ್ಲೆಲ್ಲ ಇವನೇ ಡೆಕೋರೇಟ್ ಮಾಡಿರೋ ತರ ಬಿಲ್ಡಪ್ ಕೊಡ್ತಾನೆ. ಏನ್ ಗೊತ್ತಾ, ಅವರೊಂದಷ್ಟು ಫೋಟೋಗಳನ್ನ ತೋರಿಸಿರ್ತಾರೆ, ಒಂದ್ ಸೆಲೆಕ್ಟ್ ಮಾಡಿರ್ತಾನೆ ಅಷ್ಟೇ. ಅಷ್ಟಕ್ಕೆ ಇಷ್ಟೊಂದು ಉರಿತಾ ಇದ್ದಾನೆ ಉಪ್ಪಿಲ್ದಂಗೆ. ಇನ್ ಇದನ್ನೆಲ್ಲ ಇವನೇ ಮಾಡಿಬಿಟ್ಟಿದ್ರೆ ಅದು ಎಷ್ಟು ಮೆರಿತಿದ್ನೋ ಏನೋ. ಆಯ್ತು, ಚೆನ್ನಾಗಿ ಮಾಡಿದ್ದೆ. ಆಯ್ತಪ್ಪ, ನಿಂದೇ ಹೆಸರು ಇರ್ಲಿ. ಅದು ಎಲ್ಲ ನಿಮ್ಮ ಅಣ್ಣ ಅದಕ್ಕೆ ಕಾಣಿಸ್ತಾನೆ ಇಲ್ಲ. ಆನಂದ್ರು ಭೂಮಿಕಾ ಅದಕ್ಕೆ ಮಲ್ಲಿ ಅದಕ್ಕೆ ರೆಡಿ ಮಾಡ್ತಿದ್ದಾರೆ. ಓಕೆ, ನಮ್ಮವನು ಅದು ಗಂಡಿನ ರೂಮಲ್ಲಿ ಇದ್ದಾರೆ. ಅಲ್ಲ ಕಣ, ಗಂಡಿನ ತಂದೆ ನಾನು ಗಡ್ಗಮ್ಮ ನಿಂತಿದ್ದೀನಿ. ಅವನೇನ್ ಮಾಡ್ತಾ ಇದ್ದಾನ ಅಲ್ಲಿ? ಬಂದ್ಬಿಡ್ತಾರೆ. ಬರಲ್ಲ, ನಾನು ಕರ್ಕೊಂಬರ್ಬೇಕು. ಇರು ಆನಂದ್ರು ಬರಲ್ಲ. ನಾನು ಹೆಂಗ್ ಯುದ್ಧಕ್ಕೆ ಹೋಗ್ತಾ ಇದ್ದೀನ? ದಂಡು ತಾಳಿನ ಕರ್ಕೊಂಡು ಹೋಗೋದಕ್ಕೆ ಗೆಳೆಯನ್ ಕರ್ಕೊಂಬರಕಪ್ಪ. ಬೇಕು ಅಂತ ತಾನೇ ಕೊಟ್ಟಿದ್ದು. ಗೊತ್ತಾಗೋಯ್ತಾ? ಹೋಗಿ ಇಲ್ಲಿ ಗಂಡಿನ ತಂದೆಗೆ ಮರ್ಯಾದೆನೇ ಇಲ್ವಲ್ರು? ಇದಕ್ಕೆ ಒಂದು ಕುಟುಂಬ ಅನ್ನೋದು, ಆನಂದ ಸಾಗರ ಅನ್ನೋದು. ಬರೀ ಜನಗಳು ಸೇರಿದ್ರೆ ಅದು ಮನೆ ಅಲ್ಲಪ್ಪ. ಒಬ್ರು ಮನಸ್ಸನ್ನ ಒಬ್ರು ಅರ್ಥ ಮಾಡ್ಕೋಬೇಕು,
ಒಬ್ರು ಭಾವನೆನ ಒಬ್ರು ಅರ್ಥ ಮಾಡ್ಕೋಬೇಕು. ಪ್ರೀತಿ ವಿಶ್ವಾಸ ಎಲ್ಲ ತುಂಬಿದ್ರೆ ದೊಡ್ಡ ಮನೆ ಅನ್ನಿಸ್ಕೊಳ್ಳೋದು. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಲೋ ಗೆಳೆಯ, ಇಲ್ಲೇನ ಮಾಡ್ತಾ ಇದ್ಯಾ? ಅಲ್ಲಿ ಅರ್ಶಿ ಶಾಸ್ತ್ರಕ್ಕೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಸಿದೀನಿ ಗೊತ್ತೇನೋ. ಬಂದು ನೋಡಿ ಬೇಷ್ ಕಣ ಅಂತ ಬೆಂತಾಟದ್ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದ್ಯಲ್ಲ, ಏನ್ ಹೇಳಣ್ಣ ನಿನ್ಗೆ? ಎಲ್ಲಿ ನನ್ನ ಮಗ? ರೆಡಿ ಆಗ್ತಾ ಇದ್ದಾನಪ್ಪ, ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲ ಕಣ, ಅವನ ಅಪ್ಪ ನಾನು ಕರ್ಕೊಂಬರ್ಬೇಕು, ನೀನ್ ಬಂದು ಯಾಕೋ ಕೂತಿದ್ಯಾ? ಓಹೋ, ಅಳಿಮಯ್ಯ ಓಡಾಡ್ಬಿಡ್ತಾನೆ ಅಂತ ಭಯನ? ಅಲ್ಲ ಕಣ, ಇಲ್ಲಿವರೆಗೂ ಬಂದಿದೆ, ಇನ್ನು ಮದುವೆ ಆಗದೆ ಇರುತ್ತಾ? ಆಗುತ್ತಾ ಬಿಡ ಗೆಳೆಯ, ಯಾಕೆ ತಲೆ ಕೆಡಿಸ್ಕೊತ್ಯಾ? ಇದೇನೋ ನಾನ್ ಸ್ಟಾಪ್ ರೈಲ್ ತರ ಪಟಪಟ ಅಂತ ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ಇದ್ಯಾ? ಯಾಕೆ, ಏನಾಯ್ತು? ನಂದೇ ಒಂದಾದ್ರೆ ಒಂದೊಂದು ಮಗ. ನಂದೇ ಒಂದು? ಏನದು ನಿಂದು? ಮಗಳು ಮದುವೆ ಮಾಡಿ ನೋಡು, ಗೊತ್ತಾಗತ್ತೆ. ಓಹೋ, ಯಾವ ತಂದೆನೋ ಮಗಳು ಮದುವೆ ಮಾಡೇ ಇಲ್ಲ, ಇವನೊಬ್ಬನೇ ಮಾಡ್ತಾ ಇರೋದು. ಅಪ್ಪ, ನನಗೂ ಮಗಳಿದ್ದಾಳೆ, ದೊಡ್ಡವಳಾಗ್ತಾಳೆ, ಮದುವೆ ಮಾಡೇ ಮಾಡ್ತೀನಿ. ಆದ್ರೆ ನಿನ್ನಷ್ಟು ಟೆನ್ಷನ್ ಮಾಡ್ಕೊಳ್ಳಲ್ಲ, ಕೂಲಾಗಿ ಮಾಡ್ತೀನಿ. ಗೊತ್ತು ಬಿಡ, ಮಲ್ಲಿನ ಮಗಳ ತರ ಸಾಕಿದ್ಯಾ, ಮದುವೆ ಮಾಡ್ಕೊಡ್ತಾ ಇದ್ಯಾ, ಮುಂದಕ್ಕೆ ಹೇಗೆ ಅನ್ನೋ ಭಯನ? ಯಾಕೋ ಭಯ ಪಡ್ತೀಯಾ? ಅವನ್ನೇನು ಆಚೆ ಕಳಿಸ್ತಾ ಇದೀಯಾ? ನಿನ್ನ ಆಶ್ರಯದಲ್ಲೇ ಇಟ್ಕೋತಿಯಲ್ಲ. ಇನ್ನು ಅಳಿಮೈಯನ್ನ ಬಿಟ್ಟೇ ಇಲ್ವಲ್ಲಪ್ಪ, ರಾತ್ರಿ ಎಲ್ಲ ಜೊತೆಗೆ ಮಲಗಿದ್ಯಾ, ಇನ್ನು ಮುಂದಕ್ಕೆ ಬಿಡ್ತೀಯಾ?